ಕರ್ನಾಟಕದ ಲೋಕಾಯುಕ್ತ ದಾಳಿಗೆ ಪಥರು ಗುಟ್ಟಿದ ಲಿಕ್ಕರ್ ಡಿಪಾರ್ಟ್ಮೆಂಟ್. ಯಾರ್ಯಾರ ಕೊರಳಿಗೆ ಸುತ್ತಿಕೊಳ್ಳುತ್ತೆ ಲೋಕಾ ರೇಡ್. ಎಣ್ಣೆ ಮಂತ್ರಿ ಬುಡ ಅಲ್ಲಾಡಿಸುತ್ತಾ ಲೋಕಾ ದಾಳಿ. ಬಿಯುಡಿ 8 ಕಚೇರಿ ಡಿಸಿ ಮೇಲಿನ ದಾಳಿ ಮಂತ್ರಿಗೂ ಕಂಟಕವಾಗುತ್ತಾ. ನಿನ್ನೆ ದಿನ ರೆಡ್ ಹ್ಯಾಂಡ್ ಆಗಿ ಹಿಡಿದ್ರಲ್ಲ, ಈರುಳ್ಳಿ ತುಂಬೋ ಗೋಣಿ ಚೀಲದಲ್ಲಿ ದುಡ್ಡು ಹಾಕೊಂಡು ಹೋಗಿದ್ದ ಆತ, ಲಂಚದ ಹಣ. ಈಗ ಲಿಕ್ಕರ್ ಮಿನಿಸ್ಟರ್ RB ತಿಮ್ಮಾಪುರ ಸಾಹೇಬ್ರೆ, ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನಾಯಿ ಕೊಡೆಯಂತೆ ಸೃಷ್ಟಿಯಾಗ್ತಾ ಇದ್ದಾರೆ ಭ್ರಷ್ಟ ಅಧಿಕಾರಿಗಳು. ಅವರನ್ನ ನೀವು ಚಿವುಟದೆ ಇದ್ದರೆ ಮೊಳಕೆ ಹೊಡೆದು ಬೃಹತ್ ಆಲದ ಮರ ಆಗ್ತಾರೆ. ಬುಡಕ್ಕೆ ಕೈ ಹಾಕಿ ಚಿವುಟು ಬಿಡಿ, ಅದನ್ನ ನೆಟ್ಟಗಾಗ್ತಾರೆ. BUD 8 ಕಚೇರಿ DC ಮೇಲಿನ ದಾಳಿ ಮಂತ್ರಿಗೂ ಕಂಟಕಾನ. ಕೇಂದ್ರ ಕಚೇರಿಗೆ ಅಧಿಕಾರಿಗಳಿಗೂ ಕಾದಿದೆಯಾ ಸಂಕಷ್ಟ. ಅಬಕಾರಿ ಮಂತ್ರಿ ಪುತ್ರನಿಗೂ ಲೋಕಾ ದಾಳಿ ಸಂಕಷ್ಟನ. ಬಾರ್ ಲೈಸೆನ್ಸ್ ವಿಚಾರದಲ್ಲಿ ಮಂತ್ರಿ ಮಗ ಹಸ್ತಕ್ಷೇಪ ಆರೋಪ. ಈ ಬೆನ್ನಲ್ಲೇ ಅಬಕಾರಿ ಮಂತ್ರಿ ಪುತ್ರನಿಗೂ ಲೋಕಾ ತೂಗುಗತ್ತಿ. ಬಾರ್ ಲೈಸೆನ್ಸ್ ಲಂಚ ಹಣದಲ್ಲಿ ಎಲ್ಲರಿಗೂ ಪಾಲು. ಲೈಸೆನ್ಸ್ ನೀಡಲು ಕೋಟಿ ರೂಪಾಯಿ ಲಂಚ ಬೇಡಿಕೆ. CL7 ಹಾಗೂ ಮೈಕ್ರೋ ಬ್ರೇವರಿ ಲೈಸೆನ್ಸ್ ನೀಡೋದಕ್ಕೆ 2.30 ಕೋಟಿ ಬೇಡಿಕೆ. ಅಯ್ಯೋ ಮಂಗುಗಳ. ಅಬಕಾರಿ DC ಜಗದೀಶ್ ನಾಯಕ್ ಮತ್ತು ಟೀಮ್ನಿಂದ ಡಿಮ್ಯಾಂಡ್. DC ಜಗದೀಶ್ ನಾಯಕ್ ಸೂಪರಿಂಟೆಂಡೆಂಟ್ ತಮ್ಮಣ್ಣ, ಕಾನ್ಸ್ಟೇಬಲ್ ಲಕ್ಕಪ್ಪನ್ನ ಲೋಕಾ ವಿಚಾರಣೆಗೆ ಒಳಪಡ್ತಾರ. ನಾವು ಕೊಡೋ ಹಣದಲ್ಲಿ ಅಬಕಾರಿ ಸಚಿವರಿಗೆ ಪಾಲು ಇದೆ ಎಂದಿರುವ ದೂರುದಾರ. ಈ ಬೆನ್ನಲ್ಲೇ ತೀವ್ರ ವಿಚಾರಣೆ ನಡೆಸುತ್ತಿರುವ ಲೋಕಾಯುಕ್ತ ಅಧಿಕಾರಿಗಳು. ಅಬಕಾರಿ ಮಂತ್ರಿಗೂ ಶುರುವಾಯಿತು ಟೆನ್ಷನ್. ಬಾರ್ ಲೈಸೆನ್ಸ್ ಪ್ಯಾಕೇಜ್ ರೂಪದಲ್ಲಿ ಹಣ ಕಲೆಕ್ಟ್ ಆಗ್ತಾ ಇತ್ತ. ಪ್ರತಿ ಬಾರಿ ಲೈಸೆನ್ಸ್ಗೆ ಅಬಕಾರಿ DCನೇ ಸೂತ್ರಧಾರ. ಹೀಗಾಗಿ ಇನ್ನಿತರ ಅಧಿಕಾರಿಗಳಿಗೂ ಲೋಕಾ ಕಂಟಕ. BUD 8 DC ಕಚೇರಿ ಮೇಲಿನ ದಾಳಿ, ಇನ್ನಿತರಿಗೆ ಸಂಕಷ್ಟ ಸಾಧ್ಯತೆ. ಆತಂಕದಲ್ಲಿ ಅಬಕಾರಿ ಆಫೀಸರ್ಸ್ ಹಾಗೂ ಎಣ್ಣೆ ಮಂತ್ರಿ. ಎಣ್ಣೆ ಮಂತ್ರಿ ಯಾರು? RB ತಿಮ್ಮಾಪುರ ಸಾಹೇಬ್ರು. ಪಾಪ ಈ ದರಿದ್ರ ಶಿಖಾಮಣಿಗಳ ಈ ಲಂಚದಾಟಕ್ಕೆ ಆ ಮಂತ್ರಿಗೂ ಮುಜುಗರ. ಮನೆಯ ಸದಸ್ಯನೊಬ್ಬನ ವಿರುದ್ಧ ಆರೋಪವೊಂದು ಕೇಳಿ ಬಂದಾಗ ಮನೆಯ ಯಜಮಾನನಿಗೂ ಸ್ವಾಭಾವಿಕವಾಗಿ ಮುಜುಗರ ಉಂಟಾಗುತ್ತೆ. ಲಿಕ್ಕರ್ ಡಿಪಾರ್ಟ್ಮೆಂಟ್, ಅಬಕಾರಿ ಇಲಾಖೆ ಅನ್ನೋದು ಒಂದು ಸರ್ಕಾರದ ಆದಾಯದ ಮೂಲ. ಅದು ಕೊಪ್ಪರಿಗೆ, ಅದು ಹಣದ ಖಜಾನೆಯ ಏನು ಹೇಳ್ತಾರೆ ಗಲ್ಲ. ಅದು ಆ ಗಲ್ಲದ ಪೆಟ್ಟಿಗೆ ತುಂಬಿದ್ರೇನೆ ಸರ್ಕಾರ ನಡೆಯೋದು. ಆ ತರಹದ್ದೊಂದು ಇಲಾಖೆಯ ವಿರುದ್ಧ ಈ ತರಹದ್ದೊಂದು ಆರೋಪ ಕೇಳಿ ಬಂದಾಗ ಪತ್ತರಗುಟ್ಟು ಹೋಗ್ತಾರೆ. ಈಗ ನಿನ್ನೆ ಅವನು 25 ಲಕ್ಷ ರೂಪಾಯಿ ಉಳ್ಳಾಗಡ್ಡಿ ತುಂಬೋ ಚೀಲದಲ್ಲಿ ತುಂಬ್ಕೊಂಡು ಬಂದನಲ್ಲ, ಲೋಕಾಯುಕ್ತರು ರೆಡ್ ಹ್ಯಾಂಡ್ ಆಗಿ ಹಿಡಿದ್ರಲ್ಲ, ಅವನು ಈ ಹಿಂದೆನೂ ಸಾಕಷ್ಟು ಲಂಚಗಳನ್ನು ಪಡೆದಿರಬಹುದು ಕ್ವಶ್ಚನ್ ಮಾರ್ಕ್. ಹಾಗೇನಾದರೂ ಪಡೆದಿದ್ದಲ್ಲಿ ಅದನ್ನು ಅವನೊಬ್ಬನಿಗೆ ಅವನ ಹೆಂಡ್ರ ಮಕ್ಕಳಿಗೆ ಮಾತ್ರ ಕೊಡ್ತಿದ್ನ, ಅಥವಾ ಆತನ ಹೈ ಅಥಾರಿಟಿ ಮೇಲಾಧಿಕಾರಿಗಳ ಜೇಬಿಗೂ ಹಾಕತ್ತಿದ್ನ ಅನ್ನೋ ಪ್ರಶ್ನೆಗಳು ಉದ್ಭವಗೊಳ್ಳುತ್ತೆ. ಲೋಕಾಯುಕ್ತರು ಆತನನ್ನು ಅರೆಸ್ಟ್ ಮಾಡಿ ಒಂದು FIR ಮಾಡಿ ಆತನನ್ನು ನ್ಯಾಯಾಲಯಕ್ಕೆ ಪ್ರೊಡ್ಯೂಸ್ ಮಾಡಿ ಅದಾದ ನಂತರ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದಲ್ಲ. ಆತನಲ್ಲಿ ಮೊದಲೇ ಕೇಳಲಾಗುತ್ತೆ ಚಾರ್ಜ್ ಶೀಟ್ ಬರೆಯುವ ಮುನ್ನ. ಅಲ್ಲ ಕಣೋ, ಇದು ನಿನ್ನ ಸ್ವಂತ ಬುದ್ಧಿಲೇ ಮಾಡ್ದೋ ಅಥವಾ ನಿನಗೆ ಯಾರಾದರೂ ಹೇಳ್ಕೊಟ್ರೋ? ಇನ್ನು ನೀನು ತಗೋಬತ್ತಿದ್ದ ದುಡ್ಡನ್ನ ಇನ್ನೊಬ್ರು ಯಾರಾದರೂ ನಿನ್ನ ಜೊತೆ ಪಾಲ್ ಕೇಳ್ತಾ ಇದ್ರ? ಹಿಂದ್ಗಡೆ ಬಾಗಿಲಲ್ಲಿ ಬಂದು ಯಾರಾದರೂ ಕೈ ಒಡ್ಡುತ್ತಿದ್ರ? ಅವ್ರ ಪ್ಯಾಂಟ್ ಜೋಬಿಗೆ ಏನಾದರೂ ದುಡ್ಡು ಹಾಕ್ತಿದ್ದ? ಅಥವಾ ನಿನ್ನ ಗೂಗಲ್ ಪೇ, ಫೋನ್ ಪೇ, ಪೇಟಿಎಮ್ ಹೀಗೆ ಆದಾಯದ ಮೂಲಗಳಿಂದ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡ್ತಿದ್ದ 50,000ಕ್ಕಿಂತಲೂ ಹೆಚ್ಚು ರೂಪಾಯಿಗಳನ್ನ? ಹೆಂಗೆ ನಿನ್ನ ಕಥೆ? ನಿನ್ನ ಹಣದ ವ್ಯವಹಾರದ ವಿಚಾರದಲ್ಲಿ ನಿನ್ನ ಸಂಪರ್ಕ ಜಾಲ ಎಷ್ಟಿದೆ? ಅಬಕಾರಿ ಇಲಾಖೆಯ ಬೇರೆ ಬೇರೆ ಅಧಿಕಾರಿಗಳು ನಿನ್ನ ಈ ಲಂಚದ ವಿಚಾರದಲ್ಲಿ ಭಾಗಿಯಾಗಿದ್ರ? ನಿನಗೆ ಈ ಸಾಧನೆ ಮಾಡೋದಕ್ಕೆ ನಿನಗೆ ಯಾರು ಇನ್ಸ್ಪೈರು, ಪ್ರೇರಣೆ ಯಾರು ಅಂತ ಕೇಳ್ತಾರೆ. ಚೀಲದಲ್ಲಿ ಹಣ ತರೋ ಸಾಧನೆ ನಿನಗೆ ಯಾರಾದರೂ ಪ್ರೇರಣೆಯಾಗಿದ್ರ ಅಂತೆಲ್ಲ ಕೇಳ್ತಾರೆ. ಇನ್ನು ಉತ್ತರ ಕೊಟ್ಟೇನಾದರೂ ದುರ್ಮುಹೂರ್ತದಲ್ಲಿ ಬೇರೆ ಅಧಿಕಾರಿಗಳ ಹೆಸರು ಬಾಯಿಬಿಟ್ರೆ ಮುಗಿದ ಕತೆ. ಚಾರ್ಜ್ ಶೀಟ್ನಲ್ಲಿ ಅವರ ಹೆಸರು ಕೂಡ ಉಲ್ಲೇಖ ಆಗುತ್ತೆ. ಅವರಿಗೂ ಒಂದು ನೋಟಿಸು, ಅವರಿಗೂ ಒಂದು ಇನ್ವಿಟೇಷನ್ನು, ಅವರು ಬರಬೇಕು, ಎನ್ಕ್ವೈರಿ ನಡೆಸ್ತಾರೆ. ಇನ್ನು ಅವರು ಇದ್ದಿದ್ದು ಖಾತ್ರಿ ಆದರೆ
ಹೋಗತ್ಲಾಗ ಪರಪ್ಪನ ಅಗ್ರಹಾರಕ್ಕೆ ಅಂತೇಳಿ ಕಳುಹಿಸಿ ಕೊಡ್ತಾರೆ. ಒಟ್ಟಾರೆ ಅಬಕಾರಿ ಇಲಾಖೆಗೂ ಜೊತೆಗೆ ಅಬಕಾರಿ ಮಿನಿಸ್ಟ್ರಿಗೂ ಮುಜುಗರ ತರಬಹುದಾದ ಪ್ರಕರಣವಾಗಿ ಮಾರ್ಪಟ್ಟಿದೆ ನಿನ್ನೆಯ ಲಂಚ ಪ್ರಕರಣ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.